ಬಗ್ಗೆ ಹೇಳ್ತೇನೆ. ಒಂದು ಸ್ಮಾಲ್ ಫಾರ್ಮುಲಾ ಹಾಕಿದ್ದೇನೆ, ಅದನ್ನು ಬರ್ಕೊಳ್ಳಿಕ್ಕೆ ಹೋಗಬೇಡಿ, ನೆನಪಿಟ್ಕೊಳ್ಳಿ. ಕೆಲವೆಲ್ಲ ನೆನಪಲ್ಲಿ ಇಟ್ಕೋಬೇಕು, ಬರ್ಕೋಬಾರ್ದು. ಏನಿದೆ ಅಲ್ಲಿ? P, R1, Q, R2, R3, R4, R5. R1ಇಂದ R5ವರೆಗೂ ಇದೆ. ಮಧ್ಯದಲ್ಲಿ ಎರಡು ಎಕ್ಸ್ಟ್ರಾ ಅಕ್ಷರ ಇದೆ, P ಮತ್ತು Q ಅಂತ. ಅದು ಬಿಟ್ಟರೆ R1ಇಂದ R5. ಬಹಳ ಸುಲಭ ನೆನಪಿಟ್ಕೊಳ್ಳೋದು. ಗೊತ್ತಾಯ್ತಲ್ವಾ? ಈಗ ಒಂದೊಂದು ಏನು ಅಂತ ತಿಳ್ಕೊಳ್ಳೋಣ. P ಅಂದರೆ ಪ್ರಿವ್ಯೂ, ಪಕ್ಷಿ ನೋಟ. ಏನು ಪಕ್ಷಿ ನೋಟ ಅಂದರೆ ಒಂದು ಹೊಸ ಅಧ್ಯಾಯವನ್ನು ನೇರವಾಗಿ ಓದೋಕ್ಕೆ ಶುರು ಮಾಡಬಾರ್ದು. ಒಂದು ಅಧ್ಯಾಯವನ್ನು ಓದಬೇಕಾದ್ರೆ ಮೊದಲು ಪಕ್ಷಿ ನೋಟ ಪ್ರಿವ್ಯೂ ಮಾಡಬೇಕು. ಪ್ರಿವ್ಯೂ ಅಂದರೆ ಏನು? ಮೊದಲು ಹೆಡಿಂಗ್ ಓದಿ, ಸೈಡ್ ಹೆಡಿಂಗ್ ಓದಿ, ಆ ಚಾಪ್ಟರಲ್ಲಿ ಇರುವಂಥ ಚಿತ್ರಗಳನ್ನು ನೋಡಿ, ರೇಖಾಚಿತ್ರವನ್ನು ನೋಡಿ, ಗ್ರಾಫ್ ನೋಡಿ, ನಕ್ಷೆಗಳನ್ನು ನೋಡಿ, ಟೇಬಲ್ ನೋಡಿ, ಸೂತ್ರಗಳನ್ನು ನೋಡಿ, ಸಮೀಕರಣ ನೋಡಿ, ಬಾಕ್ಸ್ ವಿವರ ಓದಿ, ಇವೆಲ್ಲ ಓದಿ. ಆ ಚಾಪ್ಟರ್ನ ಕಂಪ್ಲೀಟ್ ನೋಡಬೇಕು ಒಂದ್ಸಲ. ಹಾಗೆ ನೋಡೋದಕ್ಕೆ ಸುಮಾರು ಒಂದು 15 ನಿಮಿಷ ಆಗುತ್ತೆ. ನಿಮಗೆ ಚಿಂತೆ ಇಲ್ಲ. 15 ನಿಮಿಷ ಓದೋಕ್ಕೆ ಪ್ರಯತ್ನಿಸಿದಾಗ ಕೆಲವು ಸಲ ಏನೂ ಅರ್ಥವಾಗಲ್ಲ. ಅರ್ಥವಾಗದಿದ್ರೂ ಚಿಂತೆ ಇಲ್ಲ. 2 ಲಾಭ ಇದೆ ಪ್ರಿವ್ಯೂ ಮಾಡೋದ್ರಿಂದ. ಮೊದಲನೇದು, ಇಡೀ ಅಧ್ಯಾಯ ಓದೋದಕ್ಕೆ ಎಷ್ಟು ಸಮಯ ಬೇಕು? ಅಂದಾಜು ಸಮಯ 1 ಅವರ್ ಬೇಕಾ, 3 ಅವರ್ಸ್ ಬೇಕಾ, ಹಾಫ್ ಎ ಡೇ ಬೇಕಾ, 1 ಡೇ ಬೇಕಾ? ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ ನಿಮಗೆ. ಹಾಗಾಗಿ ಪ್ರಿವ್ಯೂ ಮಾಡಿ. 2ನೇದು, ಈ ಚಾಪ್ಟರ್ ಈಸಿಯಾಗಿ ಕಾಣುತ್ತಾ, ಟಫ್ ಆಗಿ ಕಾಣುತ್ತಾ? ಒಂದು ಐಡಿಯಾ ಸಿಗುತ್ತೆ. ಟಫ್ ಆಗಿ ಕಾಣುತ್ತೆ ಅಂದರೆ ಎಷ್ಟು ಸಮಯ ಬೇಕು ಅನಿಸುತ್ತೋ ಇನ್ನೂ ಅರ್ಧ ಗಂಟೆ ಹೆಚ್ಚಿಟ್ಕೊಂಡು ಓದೋಕ್ಕೆ ಶುರು ಮಾಡಿ. ಸೊ ಪ್ರಿವ್ಯೂ ಮಾಡೋದು ಬಹಳ ಮುಖ್ಯ. P ಅಂದರೆ ಪ್ರಿವ್ಯೂ. 2ನೇದು R1 ಅಂದರೆ ರೀಡ್, ಓದೋದು ಅಂತ ಅರ್ಥ. ಓದಿಗೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬ ವಿದ್ಯಾರ್ಥಿಯ ಟೇಬಲ್ ಮೇಲೆ ಯಾವ ಡಿಕ್ಷನರಿಗಳು ಇರಬೇಕು ಅಂತ ಹೇಳಿದ್ರೆ, ಇಂಗ್ಲೀಷ್ ನಿಘಂಟು, ಆಕ್ಸ್ಫರ್ಡ್ ಸ್ಟೂಡೆಂಟ್ಸ್ ಆರ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿದು ಎಸೆನ್ಷಿಯಲ್ ಇಂಗ್ಲೀಷ್ ಡಿಕ್ಷನರಿ, ಇಂಗ್ಲೀಷ್ ಕನ್ನಡ ಮೈಸೂರು ವಿಶ್ವವಿದ್ಯಾನಿಲಯದ್ದು, ಕನ್ನಡ ನಿಘಂಟು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರೋದು, ಇಂಗ್ಲೀಷ್ ಕನ್ನಡ ವಿಜ್ಞಾನ ನಿಘಂಟು ನವಕರ್ನಾಟಕ, ಇಂಗ್ಲೀಷ್ ವಿಜ್ಞಾನ ನಿಘಂಟು ಆಕ್ಸ್ಫರ್ಡ್ ಸೈನ್ಸ್ ಡಿಕ್ಷನರಿ. ಇವೆಲ್ಲ ಇಟ್ಕೊಂಡಿರಬೇಕು. ಡಿಕ್ಷನರಿಗಳನ್ನ ಇಟ್ಟುಕೊಂಡೇ ಓದಬೇಕು. ಅಯ್ಯೋ ನೆಟ್ ಇದೆ ಸರ್, ನೆಟ್ಟನ್ನು ನಂಬೇಡಿ. ಕರೆಂಟ್ ಇಲ್ಲ ಅಂದರೆ ಏನು ಮಾಡ್ತೀವಿ? ನೆಟ್ ಡೌನ್ ಆಗಿದ್ದರೆ ಏನು ಮಾಡ್ತೀವಿ? ಹಾರ್ಡ್ ಕಾಪೀಸ್ ಯಾವತ್ತಿದ್ರೂ ದ ಬೆಸ್ಟ್. ಸೊ ಎಲ್ಲ ಡಿಕ್ಷನರಿಗಳು, ಇಂಗ್ಲೀಷ್ ಡಿಕ್ಷನರಿ, ಕನ್ನಡ ಡಿಕ್ಷನರಿ, ಸೈನ್ಸ್ ಡಿಕ್ಷನರಿ, ಇಷ್ಟು ಇರಲೇಬೇಕು ನಿಮ್ಮ ಟೇಬಲ್ ಮೇಲೆ. ಒಂದು ಎನ್ಸೈಕ್ಲೋಪೀಡಿಯಾ ಇದ್ದರೆ ಭಾಳ ಒಳ್ಳೆಯದು. ಎವ್ರಿ ಸ್ಟೂಡೆಂಟ್ ಶುಡ್ ಹ್ಯಾವ್ ದೀಸ್ ಥಿಂಗ್ಸ್. ಓಕೆ. ಈಗ ಓದಿಗೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳಿದೆ ನನ್ನ ಹತ್ರ. 2 ಪುಸ್ತಕ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಮೊದಲನೇದು, ಓದುವ ಸರಿಯಾದ ವಿಧಾನ ಯಾವುದು? ಇದನ್ನು ಹೇಳ್ಕೊಡ್ಬೇಕು ನನಗೆ ಗೊತ್ತಿರೋ ಹಾಗೆ 3 ವಿಧಾನ ಇದೆ. ಒಂದು, ತುಟಿಗಳನ್ನು ಅಲ್ಲಾಡಿಸದ ಹಾಗೆ ಮನಸ್ಸಿನ ಒಳಗೆ ಓದ್ತಾ ಹೋಗೋದು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಇದೆ, ಓದಿದ್ದನ್ನು ನಾವೇಕೆ ಮರೆಯುತ್ತೇವೆ, ಹೀಗೆ ನನಗೆ ಮಾತ್ರ ಕೇಳಿಸುವಷ್ಟು ಮೆಲುದನಿಯಲ್ಲಿ ಓದೋದು 2ನೇ ಮೆಥಡ್. 3ನೇ ಮೆಥಡ್ಡು, ಪಕ್ಕದ ಮನೆಗೂ ಕೇಳಿಸುವಷ್ಟು ಜೋರಾಗಿ ಓದೋದು. ಈ 3 ಮೆಥಡಲ್ಲಿ ಯಾವ ಮೆಥಡ್ಡು ಸರಿ ಮತ್ತು ಯಾಕೆ ಸರಿ ಅಂತ ಹೇಳ್ತೇವೆ. ಸರಿಯಾದ ವಿವರಣೆ ಕೊಟ್ಟರೆ ಅವ್ರಿಗೊಂದು ಪುಸ್ತಕ ಬಹುದು.